ಬಹಳ ಪ್ರಯತ್ನ ಮಾಡಾಕತ್ತೇವು. ಖರೆ ನಮ್ಗೆ ಯಾವ ಸುಖ ಸಿಗಬೇಕು ಅದು ಸಿಗಾಕತ್ತಿಲ್ಲ. ಈಗ ಎಲ್ಲರಿಗೂ ಶೆಕೆ ಆಗಕತ್ತೈತಿ, ಕಾವಾಗಕತ್ತೈತಿ. ಎಲ್ಲರಿಗೂ ಏನು ಬೇಕೀಗ? ಫ್ಯಾನ್ ಬೇಕ. ನೋಡ್ರಪ್ಪ, ಆ ಫ್ಯಾನ್ ಗಾಳಿ ಬಿಟ್ಟಂದ್ರೆ ಏನು ಅನ್ಸ್ತತಿ? ಹಾ, ಸುಖ ಸಿಕ್ಕಂಗ ಆಗ್ತೈತಿ. ಆದ್ರೆ ಫ್ಯಾನ್ ಕರೆಕ್ಟ್ ಸುಖ ಕೊಡಾಕತ್ತೇನ? ಮತ್ ಈಗ ಹೂ ಐತಿರಲ್ಲ, ಫ್ಯಾನ್ ಗಾಳಿ ಕೊಟ್ರೆ ನಮ್ಗೆಲ್ಲ ಚಲೋ ಅನ್ಸ್ತೈತಿ. ಹಾ ಹಾ ಅಂತೇವು. AC ಬರ್ತಾರ ಚಲೋ ಆಯ್ತು ಅನಿಸ್ತೀವಿ. ಅದ ಒಬ್ಬ ದವಾಖಾನ್ಯಾಗ ಪೇಷಂಟ್ ಮಲಗಿದ, ಅಲ್ಲಿ ಫ್ಯಾನ್ ಹಾಕಿ ನಾವೇನಂತ, ನಂಗೆ ಥಂಡಿ ಆತಾತ್ರಿ, ಬ್ಯಾಡ್ರಿ ಫ್ಯಾನ್ ಬಂದ್ ಮಾಡ್ರಂತ. ಅಂದ್ರ ಫ್ಯಾನ್ ಸುಖಾನು ಕೊಡಾನಿಲ್ಲ, ದುಃಖಾನು ಕೊಡಾನಿಲ್ಲ. ಎಲ್ಲ ನಮ್ಮ ನಿಮ್ಮ ಮನಸ್ಸು, ಎಲ್ಲ ನಮ್ಮ ನಿಮ್ಮ ಭಾವನೆ. ನಾವು ಚಲೋ ಭಾವನೆ ಮಾಡ್ರ, ಚಲೋ ಕೆಲಸ ಮಾಡ್ರ, ಇವತ್ತಿಲ್ಲ ನಾಳೆ ನಮಗೆ ಒಳ್ಳೇದಾಗೆ ಆಗುತ್ತೆ. ಅದಕ್ಕೆ ಧರ್ಮ ಮಾರ್ಗದಲ್ಲಿ ನಡೆದ್ರೆ ಸುಖ. ಈಗ ನೋಡ್ರಿ, ನಾವು ಎಲ್ಲಿ ಮುನ್ನ 7ನೇ ತನ ನಂಗೆ ಧರ್ಮದ ABCD ಇಲ್ಲ. ಬರೀ ಮಾವಿನ ಜೊತೆಗೆ ಒಂದ ಸಲ ಹೋಗ್ತಿದ್ನಿ. ಅದು ಅಲ್ಲೇನ ಬಾವುಟ ಇಡಕ್ಕೆ ಕೊಡ್ತಾರೋ ಏನಾರ ತಿನ್ನಾಕ ಸಿಗ್ತೈತ. ಅದು ಬಿಟ್ರೆ ಬಸ್ತಿಗೆ ಹೋಗೇ ಇಲ್ಲ. 7ನೇ ಕ್ಲಾಸ್ ಆದ್ಮೇಲೆ ತಮ್ಮ ಪದ್ಮಭೂಷಣ್ ಮಹಾರಾಜರು ಅಂತ ಬಂದ್ರು ಬೋರ್ಗಾದವ್ರು. ಅವ್ರು ಬಂದು ಏನ್ ಹೇಳ್ರು, ನ ಭೂತೋ ನ ಭವಿಷ್ಯತಿ. 2 ತಿಂಗಳು ನಮ್ಮ ಊರಾಗಿದ್ದ ಒಂದು ರೆಕಾರ್ಡ್ ಮಾಡಿ ಹೋದ್ರು. ಇನ್ನಾತಕ ಮಾವೀರ ಜಯಂತಿ ನಮ್ಮ ಊರಾಗ ಯಾರು ಮಾಡಿಲ್ಲ, ಇನ್ನು ಮುಂದೆ ಯಾರು ಮಾಡಂಗಿಲ್ಲ. ಅದ ಕಾಲಕ್ಕೆ ಆಣಿ ತರಿಸಿ ದೊಡ್ಡ ಬಹಳ ಜೋರ್ಲೆ ಮಾವೀರ ಜಯಂತಿ ಮಾಡ್ರು. ನೋಡ್ರಿ, ಯಾವಾಗ ಯಾರ್ದ ಟೈಮ್ ಬದಲಾಗ್ತದೆ ಗೊತ್ತಾಗಂಗಿಲ್ಲ. ಮತ್ತ ಅವ್ರು ಹೇಳಿರ ಇಂಥದ್ದು ಇನ್ ಮುಂದೆ ಮಾಡಕ್ ಆಗೋದಿಲ್ಲ. ಬ್ಯಾರೆದವ್ರು ಹುಷಾರಾಗಿ ಬಹಳ ಧರ್ಮದ ಕೆಲಸ ಮಾಡಕ್ ಶುರು ಮಾಡ್ರ.